ತೋಟದಿಂದ ಬಾಳೆ ಹೂವನ್ನು ಕೊಯ್ದು ಇದನ್ನೀಗ ಮನೆಗೆ ತೆಕ್ಕೊಂಡು ಹೋಗಿ ನಾವು ಪಲ್ಯ ಮಾಡ್ತೇವೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಳೆ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಬೇರೆ ಬೇರೆ ತರಹದ ಅಡುಗೆಗಳನ್ನು ಮಾಡ್ತಾರೆ. ನಾವಿವತ್ತು ಪಲ್ಯವನ್ನು ಮಾಡುವ ಅಂತ ಇದ್ದೇವೆ. ಬಾಳೆ ಹೂವನ್ನು ಕೊಯ್ಯಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಉಂಟು ನೋಡಿ. ತೋಟದಿಂದ ಬಾಳೆ ಹೂವನ್ನು ಕೊಯ್ದು ಇದನ್ನೀಗ ಮನೆಗೆ ತೆಕ್ಕೊಂಡು ಹೋಗಿ ನಾವು ಪಲ್ಯ ಮಾಡ್ತೇವೆ. ಇದರಿಂದ ಚಟ್ನಿ ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರ್ತದೆ. ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಇದೊಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ಇದರಲ್ಲಿ ಬೇರೆ ಬೇರೆ ತರಹದ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಇದೆ. ಹೆಣ್ಣು ಮಕ್ಕಳಿಗೆ ಮೆನ್ಸ್ಟ್ರುವಲ್ ವೆಲ್ನೆಸ್ಸಿಗೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಬಾಳೆ ಹೂವನ್ನು ಈ ರೀತಿಯಾಗಿ ಕೊಚ್ಚಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾ ಇದ್ದೇವೆ. ನೀರಿನಲ್ಲಿ ಹಾಕಿ ಇಡ್ತಾ ಇದ್ದೇವೆ. ಅದರಲ್ಲಿ ಕನರು ಇರುವುದರಿಂದ ಸ್ವಲ್ಪ ಹೊತ್ತು ನೀರಿನಲ್ಲಿ, ಒಂದು 1/4 ಗಂಟೆ ನೀರಿನಲ್ಲಿ ಹಾಕಿ ಇಡುವುದು ಉತ್ತಮ. ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತದೆ. ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು. ಡೈಜೆಷನ್ಗೆ ಕೂಡ ಇದು ತುಂಬ ಒಳ್ಳೆಯದು. ಇದರಲ್ಲಿ ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಓವರಾಲ್ ಆಗಿ ಇದೊಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಉದ್ದಿನಬೇಳೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು. ಬೇವಿನ ಸೊಪ್ಪು, ಒಗ್ಗರಣೆ ಸಿಡಿದಿದೆ. ಈಗ ತುಂಡು ಮಾಡಿರುವ ಬಾಳೆ ಹೂವನ್ನು ಹಾಕಿಕೊಳ್ಳೋಣ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಸ್ವಲ್ಪ ಖಾರ ಸಿಹಿ. ಇದರಲ್ಲಿ ಸ್ವಲ್ಪ ನಾರಿನಂಶ ಜಾಸ್ತಿ ಇರುವುದರಿಂದ ಖಾರ ಸಿಹಿ ಎಲ್ಲ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಮೆಣಸಿನ ಹುಡಿ ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿಯೇ ಬೇಕು. ಸ್ವಲ್ಪ ಖಾರ ಹಾಗೂ ಸಿಹಿ ಎಲ್ಲ ಒಳ್ಳೆತ ಬೇಕು ಅದಕ್ಕೆ. ಬಾಳೆ ಹೂವಿನಿಂದ ಪತ್ರೊಡೆ ಕೂಡ ಮಾಡಬಹುದು. ಇದನ್ನು ವಾರಕ್ಕೊಮ್ಮೆಯಾದರೂ ತಿನ್ನುವುದು ಉತ್ತಮ, ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ. ನನಗಿದು ತುಂಬ ಇಷ್ಟ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಲು ಬಿಡೋಣ. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ, ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರೆಯಬೇಡಿ. ಚೆನ್ನಾಗಿ ಕುದೀತಾ ಇದೆ. ಇನ್ನೀಗ ಇದನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸುವ. ಸಿಮ್ಮಲ್ಲಿ ಅದು ಚೆನ್ನಾಗಿ ಬೇಯಲಿ. ಮುಚ್ಚಿ ಸಿಮ್ಮಲ್ಲಿ ಅದು ಚೆನ್ನಾಗಿ ಬೇಯಲು ಇಡ್ತಾ ಇದ್ದೇನೆ. ಅವಾಗವಾಗ ಕೈಯಾಡಿಸುತ್ತೀರಿ. ಸಾಧಾರಣ ಬೆಂದಿದೆ. ಇದಕ್ಕೆ ತೆಂಗಿನ ತುರಿ, ಪಲ್ಯಕ್ಕೆ ಸ್ವಲ್ಪ ತೆಂಗಿನ ತುರಿ 1 ಕಪ್ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಳೆ ಹೂವು ಚೆನ್ನಾಗಿ ಬೆಂದಿದೆ. ಉಪ್ಪು
ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ, ಬೇಕಿದ್ದಲ್ಲಿ ಸೇರಿಸಿಕೊಳ್ಳಬಹುದು. ನೀರೆಲ್ಲ ಚೆನ್ನಾಗಿ ಆರಲಿ, ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಡುವ. ಮಧ್ಯಾಹ್ನದ ಊಟಕ್ಕೆ ಆರೋಗ್ಯವರ್ಧಕ ಪಲ್ಯ ಒಂದು ರೆಡಿ ಆಯಿತು. ಕುಚ್ಚಿಲಕ್ಕಿ ಅನ್ನದೊಂದಿಗೆ ಬಾಳೆ ಹೂವಿನ ಪಲ್ಯ ಹಾಗೂ ಸುವರ್ಣಗಡ್ಡೆಯ ಮೇಲಾರ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.